ಎಲ್ಲರಿಗೂ ನಮಸ್ಕಾರ. ಈ ದಿನ ಆ ಗೀತಾಚಾರ್ಯನು ಹೇಳಿದಂತಹ ಮಾತುಗಳಲ್ಲಿ, ಉಕ್ತಿಗಳಲ್ಲಿ 2ನೇ ಅಧ್ಯಾಯದ 33ನೇ ಶ್ಲೋಕವನ್ನು ನೋಡೋಣ. ಅತಚೇತ್ ತ್ವಂ ಇಮಂ ಧರ್ಮ್ಯಂ ಸಂಗ್ರಾಮನ್ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ನಾವು ಯಾವುದೇ ಕರ್ಮಗಳನ್ನು, ಕೆಲಸಗಳನ್ನು, ಕಾರ್ಯಗಳನ್ನು ಮಾಡ್ತಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲೇನೋ ತೊಂದರೆ ಬಂತು ಅಂತ ಅದನ್ನು ಅಲ್ಲಿಯೇ ನಿಲ್ಲಿಸಿದರೆ ಕೆಲವೊಂದು ಸಂದರ್ಭಗಳಲ್ಲಿ ವಿಪರೀತವಾದಂತಹ ಫಲಗಳು ನಮಗೆ ಸಿಗುವಂತಹ ಸಾಧ್ಯತೆಗಳು ಇರ್ತವೆ. ಸಾಮಾನ್ಯವಾಗಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋದರೆ ಆಗ್ತಕ್ಕಂತಹ ತೊಂದರೆಗಳು ಏನೋ ಸ್ವಲ್ಪ ಕಡಿಮೆ ಇರ್ಬೋದು. ಇಲ್ಲ, ನಾವು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ರೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಜೀವನವನ್ನೇ ಕಳೆದುಕೊಳ್ಳುವಂತಹ ಒಂದು ಸಂದರ್ಭಗಳು ಬರುತ್ತೆ. ಕೃಷ್ಣ ಅರ್ಜುನಂಗೆ ಕೇಳ್ತಾ ಇದ್ದಾನೆ, ತ್ವಂ ಇಮಂ ಧರ್ಮಂ, ನೀನು ನಿನ್ನ ಧರ್ಮವನ್ನು ಪಾಲಿಸಲಿಕ್ಕೆ ಇಷ್ಟಪಡದೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅರ್ಜುನ, ನೀನು ಸಾಮಾನ್ಯ ವ್ಯಕ್ತಿಯ? ಸಾಕ್ಷಾತ್ ಶಿವನ ಜೊತೆಗೆ ಹೋರಾಡಿ, ಶಿವನ ಜೊತೆಗೆ ಯುದ್ಧವನ್ನು ಮಾಡಿ, ಆ ಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಗಳಿಸಿಕೊಂಡಂತಹ ವ್ಯಕ್ತಿ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಅರ್ಜುನನ ಬಗ್ಗೆ. ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಕರಿತಾ ಇದ್ದಾರೆ. ಆದರೆ ಸುಮ್ಮನೆ ಅರ್ಜುನನಿಗೆ ಆ ಹೆಸರುಗಳು ಬಂದಿಲ್ಲ. ಪ್ರತಿಯೊಂದು ಹೆಸರಿನ ಹಿಂದೆ ಅವನು ಮಾಡಿದಂತಹ ಕೆಲಸ ಕಾರ್ಯಗಳ ಒಂದು ಶಕ್ತಿ ಇದೆ. ಅದರಿಂದಾಗಿ ಆ ವ್ಯಕ್ತಿಗೆ, ಅರ್ಜುನನಿಗೆ ಬಂದಿರತಕ್ಕಂಥ ಹೆಸರು. ಅಂತಹ ಅರ್ಜುನ, ಈ ದಿನ ನೀನು ಈ ಯುದ್ಧರಂಗದಲ್ಲಿ ಕುಳಿತುಕೊಂಡು ನಾನು ಯುದ್ಧ ಮಾಡಲ್ಲ ಅಂತ ಹೊರಡ್ತಾ ಇದೆಯಲ್ಲ, ನೀನು ಇಲ್ಲಿಯವರೆಗೆ ನೀನು ಮಾಡ್ಕೊಂಬಂದಂತಹ ಆ ಕೆಲಸಗಾರಗಳ ಮಹತ್ವ ಎಲ್ಲೋಯ್ತು ಅರ್ಜುನ? ಸಂಗ್ರಾಮನ್ನ ಕರಿಷ್ಯಸಿ. ನೀನೇನಾದರೂ ಅಕಸ್ಮಾತ್ ನಾನು ಯುದ್ಧವನ್ನೇ ಮಾಡಲ್ಲ ಅಂತ ಹೊರಟ್ರೆ ನೀನು ಆ ಕೀರ್ತಿ ಎಲ್ಲೋಯ್ತು? ನೀನು ಆ ಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಗಳಿಸಿಕೊಂಡಲ್ಲ, ಬೇರೆ ಯಾರಿಗಾದರೂ ಆ ಕೆಲಸ ಮಾಡಲಿಕ್ಕೆ ಆಯಿತಾ? ಆಗಲಿಲ್ಲ. ಅಂತಹ ಕೆಲಸ ಕಾರ್ಯವನ್ನು ನೀನು ಮಾಡಿದ್ದೀಯಾ. ಅಷ್ಟು ಶಕ್ತಿ ಇದ್ದಂತಹ ನೀನು, ಅಷ್ಟು ಸಾಮರ್ಥ್ಯ ಇದ್ದಂತಹ ನೀನು, ನಾನಿವತ್ತು ಯುದ್ಧವನ್ನೇ ಮಾಡಲ್ಲ ಅಂತ ಹೊರಟುಬಿಟ್ರೆ ಪರಿಸ್ಥಿತಿ ಏನಾಯಿತು ಅರ್ಜುನ? ಏನು ಸ್ವಧರ್ಮಂ ಕೀರ್ತಿಂಚ, ನೀನು ನಿನ್ನ ಧರ್ಮವನ್ನು ಬಿಡ್ತಾ ಇದೆಯಾ ಇದರಲ್ಲಿ? ನೀನು ಹೇಳೋದು ಒಂದೇ ಮಾತು, ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳೋದು ಒಂದು ಮಾತಲ್ಲಿ ನೀನು ಏನೆಲ್ಲ ಕಳ್ಕೊಳ್ತಾ ಇದೆಯಾ? ನಿನ್ನ ಧರ್ಮವನ್ನು ಕಳ್ಕೊಳ್ತಾ ಇದೆಯಾ? ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿ ಆ ಕ್ಷತ್ರಿಯ ಧರ್ಮವನ್ನು ಕಳೆದುಕೊಳ್ಳುವುದು, ಕೀರ್ತಿ, ಇಲ್ಲಿಯವರೆಗೆ ನಿನಗೆ ಬಂದಂತಹ ಕೀರ್ತಿಗಳು ಏನೇನಿತ್ತು? 3 ಲೋಕದ ಗಂಡ ಅಂತ ಕರೀತಾರೆ. ಸವ್ಯಸಾಚಿ ಧನಂಜಯ ಅಂದರೆ ಎರಡೂ ಕೈಗಳಿಂದ ಬಾಣವನ್ನು ಬಿಟ್ಟು ಯುದ್ಧ ಮಾಡ್ತಕ್ಕಂತಹ ಸಾಮರ್ಥ್ಯ ಇರುವವನು ಅಂತ ಕರೀತಾರೆ. ಯಾವುದೇ ಸಂದರ್ಭದಲ್ಲಿ ಹೆದರದೇ ಇರುವವನು ಅಂತ ಹೇಳ್ತಾರೆ. ಇಂತಹ ಒಂದು ಸಾಮರ್ಥ್ಯ, ಕೀರ್ತಿಗಳಿರ್ತಕ್ಕಂತಹ, ಯಶಸ್ಸುಗಳಿರ್ತಕ್ಕಂತಹ ನೀನು ಏನಾಗ್ತೀಯ ಅರ್ಜುನ? ಯುದ್ಧವನ್ನು ಮಾಡಲ್ಲ ಅಂತ ನೀನು ಯುದ್ಧದಿಂದ ಹೊರಟ್ರೆ ಪಾಪಂ ಅವಾಪ್ಸ್ಯಸಿ, ನಿನಗೆ ಪಾಪ ತಟ್ಟತ್ತಪ್ಪ. ನಾವು ಸಹ ಹಾಗೆ ಯಾವುದೋ ಕೆಲಸ ಕಾರ್ಯ ಮಾಡಲಿಕ್ಕೆ ಹೊರಟು ನಮ್ಮತನವನ್ನು ಕೆಲವು ಸಾರಿ ನಾವು ಕಳ್ಕೊಳ್ಬೇಕಾಗತ್ತೆ. ಕೆಲವರು ಹೇಳ್ತಾರೆ, ನಾನು ಆ ಕೆಲಸ ಮಾಡಿ ನನ್ನ ತನವನ್ನು ಕಳ್ಕೊಂಡೆ. ಏನೂ ಇಲ್ಲ. ನೀನು ಏನಕ್ಕೋಸ್ಕರ ಕೆಲಸ ಮಾಡ್ತೀನಿ? ನಿನಗೆ ಗೊತ್ತಿತ್ತಲ್ವಾ ಆ ಕೆಲಸ ಮಾಡಿದ ಏನಕ್ಕೆ? ಯಾರಿಗೋ ಒಳ್ಳೆಯದಾಗುತ್ತೆ, ದೇಶಕ್ಕೆ ಒಳ್ಳೆಯದಾಗುತ್ತೋ, ಪ್ರಜೆಗಳಿಗೆ ಒಳ್ಳೆಯದಾಗುತ್ತೋ, ಸಂಸಾರಕ್ಕೆ ಒಳ್ಳೆಯದಾಗುತ್ತೋ, ನಿನ್ನನ್ನು ನಂಬಿದವರಿಗೆ ಒಳ್ಳೆಯದಾಗುತ್ತೆ ಅಂತ ನೀನು ಕೆಲಸ ಮಾಡಿದ್ದೆ ಅಂತ ಆದಮೇಲೆ ಅದರಿಂದ ಯಾವತ್ತೂ ನಿನಗೆ ನೀನು ಕಳೆದುಕೊಳ್ಳುವಂಥದ್ದೇನೂ ಇಲ್ಲ. ಅಲ್ಲಿ ಪಡೆದುಕೊಳ್ತೀಯ. ನೀನೇ ಕಳೆದು ಹೋಗ್ಬೋದು ಬಿಟ್ಟರೆ ನೀನು ಕಳೆದುಕೊಳ್ಳುವಂಥದ್ದೇನೂ ಇಲ್ಲ ಅಲ್ಲಿ. ಈಗ ನೀನು ನಿನ್ನತನವನ್ನು ಬಿಟ್ಟು, ನಿನ್ನತನ ಅಂದರೆ ಕ್ಷತ್ರಿಯತನವನ್ನು ಬಿಟ್ಟು ಇಲ್ಲಿಯವರೆಗೆ ಗಳಿಸಿದಂತಹ ನಿನ್ನ ಭುಜಫಲ ಪರಾಕ್ರಮದಿಂದ ನೀನೇನು ಕೀರ್ತಿಯನ್ನು ಗಳಿಸಿಕೊಂಡಿದ್ದೀಯಲ್ಲ, ಅದನ್ನೆಲ್ಲ ನೀನು ಬಿಟ್ಟರೆ ಪಾಪಂ ಅವಾಪ್ಸ್ಯಸಿ, ನಿನಗೆ ಪಾಪ ತಟ್ಕೊಳ್ಳುತ್ತೆ. ಇದರಲ್ಲಿ ಕೃಷ್ಣ ಅಂದರೆ
ಮನುಷ್ಯನಾದ ನಮಗೂ ಒಂದು ಪಾಠವನ್ನು ಹೇಳ್ತಾ ಇದ್ದಾನೆ. ಗೀತೆ ಎಂದರೆ ಸುಮ್ಮನೆ ಅಲ್ಲ, ಪ್ರತಿಯೊಂದೊಂದು ಶ್ಲೋಕವೂ ಸಹ ನಮಗೆ ಒಂದೊಂದು ತತ್ವವನ್ನು, ವಿಷಯವನ್ನು ತಿಳಿಸಿಕೊಡ್ತಾ ಹೋಗುತ್ತೆ. ಇಲ್ಲೂ ಅದೇ ತಿಳಿಸ್ಕೊಡುವಂಥದ್ದು, ನೀನು ನಿನ್ನ ಮಾರ್ಗವನ್ನು ಬಿಟ್ಟು ಹೋಗಬೇಡ. ಬಿಟ್ಟೆ ಅಂದರೆ ಇಲ್ಲಿವರೆಗೆ ನೀನೇನು ಸಮಾಜದಲ್ಲಿ ನಿನಗೇನೇನು ಹೆಸರುಗಳಿತ್ತೋ ಅಥವಾ ಮುಂದೆ ಏನಾದ್ರು ಬರ್ಬೋದು, ಅವೆಲ್ಲವನ್ನು ಕಳ್ಕೋಬೇಕಾಗತ್ತೆ. ಅಪಮಾನ ಆಗುತ್ತೆ. ಅವಮಾನಿತನಾಗಿ ಈ ಸಂಸಾರದಲ್ಲಿ ನಿನಗಿರಲಿಕ್ಕೆ ಸಾಧ್ಯ ಕಷ್ಟ ನಿನಗೆ. ಯಾಕೆ? ಮನುಷ್ಯನಿಗೆ ಒಂದು ಸಾರಿ ಅವಮಾನ ಆಯಿತು ಅಂದರೆ ಇನ್ನೊಬ್ಬರಿಗೆ ಮುಖವನ್ನು ತೋರಿಸಲಿಕ್ಕೆ ಭಾಳ ಕಷ್ಟಪಡ್ತಾನೆ. ಯಾಕೆ ಅಂದರೆ ಹೇಗೆ ನಾನು ನನ್ನ ಮುಖವನ್ನು ತೋರಿಸಲಿ ಹೊರಗಡೆಗೆ? ಎಲ್ಲರೂ ಕೊನೆಗೆ ಚೀತು ಅಂತ ಉಗಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಯಾರೂ ಸಹ ಈ ಥರ ಅಪಮಾನಕ್ಕೆ ಒಳಗಾಗದೆ ನಿಮ್ಮ ಧರ್ಮದಲ್ಲಿ ನಿಮ್ಮ ಕಾರ್ಯವನ್ನು ನೀವು ಮಾಡ್ಕೊಂಡು ಮುಂದೆ ಹೋಗಿ. ನಿಮ್ಮ ಧರ್ಮವನ್ನು ಬಿಡಬೇಡ. ಅದೇ ಧರ್ಮದ ಮಹತ್ವ. ಧರ್ಮವನ್ನು ಆಚರಣೆ ಮಾಡಿದರೆ ಏನಾಗುತ್ತೆ, ಮಾಡದೇ ಇದ್ದರೆ ಏನಾಗುತ್ತೆ. ಮಾಡಿದ್ರೆ ನಿನಗೆ ಯಶಸ್ಸು ಖಂಡಿತ. ಕಟ್ಟಿಟ್ಟ ಬುತ್ತಿ. ಮಾಡಲಿಲ್ಲ ಅಂದರೆ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಅಕಸ್ಮಾತ್ ನೀನು ನಿನ್ನ ಧರ್ಮವನ್ನು ಬಿಟ್ಟೆ ಅಂದರೆ ಪಾಪವನ್ನು ಕಟ್ಕೋಬೇಕಾಗತ್ತೆ. ಆದ್ದರಿಂದ ನಾವು ನಮ್ಮದೇ ಆದಂತಹ ಮಾರ್ಗದಲ್ಲಿ ಮುನ್ನಡೆದು ಯಶಸ್ಸನ್ನು ಸಾಧಿಸೋಣ. ಅಪಕೀರ್ತಿಯನ್ನು ಗಳಿಸುವುದು ಬೇಡ ಅಂತ ಹೇಳ್ತಾ ಈ ಒಂದು ಮಾತನ್ನು ನಮಗೆ ತಿಳಿಸಿಕೊಟ್ಟಂತಹ ಆ ಗೀತಾಚಾರ್ಯನಿಗೆ ನಮ್ಮದೊಂದು ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.